ನಮಸ್ಕಾರ, ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ. ಯುವ ಜನರೇ ಎಚ್ಚರ, ಮಾದಕ ವಸ್ತುಗಳ ಸೇವನೆ ನಾವೇ ಸಾವಿಗೆ ಆಹ್ವಾನ ಕೊಟ್ಟಂತೆ. ರೋಣ ನಗರದ ಶ್ರೀ ಶರಣ ಬಸವೇಶ್ವರ ಪದವಿ ಪೂರ್ವ ಹಾಗೂ ಕೆಎಸ್ಎಸ್ ಪದವಿ ಮಹಾವಿದ್ಯಾಲಯದಲ್ಲಿ ಎನ್ಎಸ್ಎಸ್ ಘಟಕದ ಅಡಿಯಲ್ಲಿ ರೋಣ ಪೊಲೀಸ್ ಇಲಾಖೆಯಿಂದ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಸಿಬಿ ತಿರ್ಲಾಪುರ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ರೋಣ, ಎಸ್ಬಿ ಪವಾಡಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ರೋಣ ಮತ್ತು ಬಸಮ್ಮ ಹೈನಾಪುರ್ ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್, ಮಂಜುನಾಥ್ ಕುರಿ ಪೊಲೀಸ್ ಕಾನ್ಸ್ಟೇಬಲ್ ರೋಣ ಹಾಗೂ ಸ್ಥಾನಿಕ ಮುಖ್ಯಸ್ಥರಾದ ಐಬಿ ದಂಡಿನವರು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಎಎಚ್ ನಾಯ್ಕರ್ ಹಾಗೂ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಸಿಬಿ ಪೊಲೀಸ್ ಪಾಟೀಲ್, ಪದವಿ ಪೂರ್ವ ಮಹಾವಿದ್ಯಾಲಯದ ಎನ್ಎಸ್ಎಸ್ ಕಾರ್ಯಕ್ರಮ ಅಧಿಕಾರಿಗಳಾದ ಎಸ್ವಿ ಸಂಕನಗೌಡರು ಹಾಗೂ ಪದವಿ ಮಹಾವಿದ್ಯಾಲಯದ ಎನ್ಎಸ್ಎಸ್ ಕಾರ್ಯಕ್ರಮದ ಅಧಿಕಾರಿಯಾದ ಎಸ್ಆರ್ ನದಾಬ್, ಉಪನ್ಯಾಸಕರಾದ ಎಎಚ್ ನಾಯ್ಕರ್, ಜಯಶ್ರೀ ಕೌಜಗೇರಿ, ಯುಬಿ ಬಸವನಗೌಡ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮವನ್ನು ಎಸ್ಬಿ ಸಂಕನಗೌಡರು ನಿರೂಪಣೆ ಮಾಡಿದರು ಹಾಗೂ ಎಸ್ಆರ್ ನದಾಬ್ ಅವರು ಅತಿಥಿಗಳು ಹಾಗೂ ಅಧ್ಯಕ್ಷರನ್ನ ಸ್ವಾಗತಿಸಿದರು. ಈ ಸಮಯದಲ್ಲಿ ಎಲ್ಲರಿಗೂ ಕೂಡ ಮದ್ಯ ವ್ಯಸನ ಮುಕ್ತ ಭಾರತವನ್ನು ಮಾಡಲೇಬೇಕು, ಇದು ನಮ್ಮ ಕರ್ತವ್ಯ ಅಂತ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಾಯಿತು. ನಂತರ ಶ್ರೀ ಬಸಮ್ಮ ಹೈನಾಪುರ ಪೊಲೀಸರವರು ವಿದ್ಯಾರ್ಥಿಗಳ ಕುರಿತು ಮದ್ಯಪಾನದ ಸೇವನೆಯಿಂದ ಇತ್ತೀಚಿನ ದಿನಗಳಲ್ಲಿ ಯುವಕರು ಮಾದಕ ವಸ್ತುಗಳಿಗೆ ದಾಸರಾಗ್ತಾ ಇದ್ದಾರೆ. ಡ್ರಗ್ಸ್ನಿಂದ ಅನೇಕ ಯುವಕರು ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ. ಯುವ ಪೀಳಿಗೆಯನ್ನು ಆವರಿಸಿರುವ ಮಾದಕ ವಸ್ತುಗಳು ಅವರನ್ನು ದೈಹಿಕವಾಗಿ ಮಾತ್ರವಲ್ಲ ಮಾನಸಿಕ ಆರೋಗ್ಯವನ್ನು ಹದಗೆಡಿಸ್ತಾ ಇದೆ. ಇದರಿಂದ ನಾನಾ ಮಂದಿ ಅಪಾಯಕ್ಕೆ ಸಿಲುಕುತ್ತಿದ್ದಾರೆ. ಇನ್ನು ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನವಾಗಿದೆ. ಇದನ್ನು ಪ್ರತಿ ವರ್ಷ ಜೂನ್ 26ರಂದು ಮಾದಕ ವ್ಯಸನ ಮುಕ್ತ ಜಗತ್ತನ್ನು ನಿರ್ಮಿಸಲು ಕ್ರಮ ಮತ್ತು ಸಹಕಾರವನ್ನು ಬಲಪಡಿಸಲು ಆಚರಿಸಲಾಗುತ್ತೆ ಅಂತ ಮಾತನಾಡಿದರು. ಇನ್ನು ಎಸ್ಪಿ ಪವಾಡಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ರೋಣ ಇವರು ಕೂಡ ಮಾತನಾಡಿದರು. ಆ ಮಾದಕ ವಸ್ತುಗಳ ದುರ್ಬಳಕೆ ಹಾಗೂ ಪ್ರತಿ ವರ್ಷ ಪ್ರಪಂಚದಾದ್ಯಂತ ವಿವಿಧ ಸಂಸ್ಥೆಗಳು ವಿಶ್ವ ಮಾದಕ ವಸ್ತು ವಿರೋಧಿ ದಿನವನ್ನು ಆಚರಿಸುತ್ತವೆ. ಜೊತೆಗೆ ಸಮಾಜಕ್ಕೆ ನಿಷೇಧಿತ ಮಾದಕ ವಸ್ತುಗಳು ಉಂಟು ಮಾಡುವ ಪ್ರಮುಖ ಸಮಸ್ಯೆಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಜಾಗೃತಿಯನ್ನು ಮೂಡಿಸಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಸಿಬಿ ಪೊಲೀಸ್ ಪಾಟೀಲ್ ಅವರು ವಿದ್ಯಾರ್ಥಿಗಳ ಕುರಿತು ಆರೋಗ್ಯವೇ ಭಾಗ್ಯ ಎಂಬ ವಾಕ್ಯದ ಮೂಲಕ ಮದ್ಯ ವ್ಯಸನದಿಂದ ಆಗುವ ತೊಂದರೆಗಳನ್ನು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಪದವಿ ಹಾಗೂ ಪದವಿ ಪೂರ್ವ ಮಹಾವಿದ್ಯಾಲಯದ ಎಲ್ಲ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಪ್ರಶಾಂತ್ ಇಟಗಿಯವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಮೀಡಿಯಾ ಹೆಡ್ ಎಸ್ವಿ ಸಂಕನಗೌಡರು. ದುಷ್ಪರಿಣಾಮದ ಜಾಗೃತಿ ಮೂಡಿಸಲು ಅದರಿಂದ ಆಗುವ ಅಪಾಯಗಳ ಬಗ್ಗೆ ಇತರರಿಗೆ ಅರಿವು ಮೂಡಿಸಲು ಹಾಗೂ ಮಾದಕ ದ್ರವ್ಯದ ದುರುಪಯೋಗದ ಹಿಡಿತದಿಂದ ಮುಕ್ತವಾದ ಸಮುದಾಯವನ್ನು ನಿರ್ಮಿಸಲು ನಾನು ಪ್ರತಿಜ್ಞೆಯನ್ನು ಮಾಡುತ್ತೇನೆ. ಜೈ ಹಿಂದ್. ಎರಡೂ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವತಿಯಿಂದ ನಮ್ಮ ಮಹಾವಿದ್ಯಾಲಯದಲ್ಲಿಂದು ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವ್ಯಸನ ಮುಕ್ತವಾಗಿರ್ತಕ್ಕಂಥ ವಿರೋಧ ದಿನವನ್ನು ಆಚರಿಸಲಿಕ್ಕೆ ನಮ್ಮ ಮಹಾವಿದ್ಯಾಲಯಕ್ಕೆ ಆಗಮಿಸಿರ್ತಕ್ಕಂಥ ವೈಯಕ್ತಿಕವಾಗಿ ಧನ್ಯವಾದ ಅರ್ಪಿಸ್ತೀನಿ. ಈ ಕಾರ್ಯಕ್ರಮದ ಘನಾಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂತಹ ನಮ್ಮ ಮಹಾವಿದ್ಯಾಲಯದ ಸ್ಥಾನಿಕ ಮುಖ್ಯಸ್ಥರಾಗಿರ್ತಕ್ಕಂತಹ ಐಬಿ ದಂಡಿನ ಸರ್ ಅವರಿಗೆ ಮಹಾವಿದ್ಯಾಲಯದ ಎರಡು ಘಟಕದ ಎನ್ಎಸ್ಎಸ್ ಘಟಕದ ಪರವಾಗಿ, ಮಹಾವಿದ್ಯಾಲಯದ ಪ್ರಾಚಾರ್ಯರ ಪರವಾಗಿ, ಉಪನ್ಯಾಸಕರ ಪರವಾಗಿ, ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತ, ಸುಸ್ವಾಗತ. ಅದೇ ತರ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ರೋಣ ಠಾಣೆಯ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂತಹ ಶ್ರೀ ಸಿವಿ ತಿಮ್ಮಾಪುರ್ ಸರ್ ಅವರಿಗೆ ನಮ್ಮ ಮಹಾವಿದ್ಯಾಲಯದ ಇನ್ನೋರ್ವ ಸಬ್ ಇನ್ಸ್ಪೆಕ್ಟರ್ ರೋಣ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂತಹ ಶ್ರೀ ಎಸ್ಪಿ ಪವಾಡಿ ಸರ್ ಅವರು ಕೂಡ ನಮ್ಮ ಮಹಾವಿದ್ಯಾಲಯದ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬುವುದರ ಸ್ವಾಗತ, ಸುಸ್ವಾಗತ. ರೋಣ ಠಾಣೆಯ ಮಹಿಳಾ ಪೊಲೀಸ್
ಆಗಿರ್ತಕ್ಕಂಥ ಶ್ರೀ ಬಸಮ್ಮ ಐನಾಪುರ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಹೇಳ್ತೀನಿ. ಶ್ರೀ ಮಂಜುನಾಥ್ ಪುರಿ ಅವರಿಗೂ ಕೂಡ ಠಾಣೆ ಕಾನ್ಸ್ಟೇಬಲ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯ ಇರತಕ್ಕಂಥ ಸಿಬಿ ಪೊಲೀಸ್ ಪಡೆಗಳಿಗೂ ಕೂಡ ಸ್ವಾಗತ ಸುಸ್ವಾಗತ. ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯ ಆಗಿರ್ತಕ್ಕಂಥ ಎಚ್ ನಾಯ್ಕರ್ ಮೇಡಮ್ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ನಮ್ಮ ಮಹಾವಿದ್ಯಾಲಯದ ಉಪನ್ಯಾಸಕರಾಗಿರ್ತಕ್ಕಂಥ ಎಸ್ ಪಿ ಸಂಕರವರಿಗೆ ಹಾಗೂ ಎಂ ಎಚ್ ನಾಯ್ಕರ್ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಮಹಾವಿದ್ಯಾಲಯದ ಎಲ್ಲ ವಿದ್ಯಾರ್ಥಿನಿಯರಿಗೂ ಕೂಡ ತುಂಬುವುದಾದ ಸ್ವಾಗತ ಸ್ವಾಗತ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಯುವಜನತೆ ಮತ್ತು ಹಲವಾರು ರೀತಿಯಲ್ಲಿ ಬಾಲ್ಯಾವಸ್ಥೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು, ನಮ್ಮ ಭಾರತ ಅಧೋಗತಿ ಅಂತ ಸಾಕ್ತಾ ಇರ್ತಕ್ಕಂಥ ಸಮಯದೊಳಗ ಇಂಥ ಒಳ್ಳೆಯ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥ ರೋಣ ಪೊಲೀಸ್ ಇಲಾಖೆಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಈ ಒಂದು ಕಾರ್ಯಕ್ರಮದೊಳಗ ಸ್ವಾಗತ ಒಂದು ನಡೆಸಿಕೊಂಡು ಬರಲಿದ್ದಾರೆ ನಮ್ಮ ಪದವಿ ಮಹಾವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನಾ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಎಸ್.ಎಫ್. ನರಾಪುರ್. ಇವು ಏನು ಬಂದು ನಾವು ಎಷ್ಟು ಸರಿ ನೋಡ್ತೀವಿ ಕಾಲೇಜ್ ಹುಡುಗರು ಮಾಸ್ಟರ್ ಅಥವಾ ಇನ್ನೊಬ್ಬರು ನೋಡಿದ್ದಾರೆ ಅಂತೇಳಿ ಅವ್ರು ಇಲ್ಲಿಲ್ಲ. ಅದೇನಾಗಿ ಮಾಡ್ತಾರೆ ಕಾಲೇಜ್ ಬಿಲ್ಡಿಂಗ್ ಏನು ನಾವು ನೋಡಿವಿ. ಅವ್ರ ಕಡೆ ಬರ್ತಾಕಿದ್ದೆಲ್ಲ ನೋಡಿವಿ. ಅದರ ಸಲುವಾಗಿ ದಯಮಾಡಿ ನೀವು ಉದ್ಯೋಗ ಬರುತ್ತೆ ಹಾಗಾಗಿ ಮಾಡಿಸ್ಕೊಂಡು ಇದರಿಂದ ಮುಕ್ತರಾಗ್ತೀವಿ. ಆದಷ್ಟು ಅಂತ ಯಾರು ಮಾಡ್ತಾರ ಅದು ಮಾರ್ಗ ಹಿರಿಯರು ಅಂತ ಎಲ್ಲ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ನಿಮ್ಗೆ ಗೊತ್ತಲ್ಲ ಡ್ರಗ್ಸ್ ಅಂದ್ರೇನು ಗೊತ್ತಲ್ಲ ಡ್ರಗ್ಸ್ ಅಂದ್ರೇನು ನೀವು ಒಂದೂವರೆ ನಿಮಿಷ 2 ನಿಮಿಷ ಅಡಿಕ್ಟ್ ಅವ್ರನ್ನ ಆ ಒಂದು ಒಂದು ಜಾಗೃತಿಯನ್ನು ಮೂಡಿಸೋದಕ್ಕೋಸ್ಕರ ಒಂದು ದಿವಸ ಅವರು ಅಂತಂದ್ರೆ ಅವರೇನೋ ಬೇಕಾಗಿರಲ್ಲ ಫಾರ್ ಸಮ್ ರೀಸನ್ಸ್ ಅದಕ್ಕೋಸ್ಕರ ಅಡಿಕ್ಟ್ ಆಗಿರ್ತಾರೆ. ಕೆಲವೊಂದಿಷ್ಟು ರೀಸನ್ಸ್ ಇಲ್ಲ ಅವ್ರು ಹಂಗೆ ಆಗುತ್ತೆ ಇಲ್ಲ ಅವ್ರ ಜಾಗೃತಿ ಅದರಿಂದ ಒಂದು ಹೊರ ತರೋಕ್ಕೋಸ್ಕರ ಒಂದು ಜೂನ್ 26 ಅಂತಾರಾಷ್ಟ್ರೀಯ ಮಾದಕ ವ್ಯಸನ ವಿರೋಧಿ ದಿನಾಚರಣೆ ಅಂತ ಆಚರಿಸ್ತಾರೆ. ಡ್ರಗ್ ಅಂದ್ರೆ ಏನು ಮಾಡೋದು ನಮ್ಮ ಬಾಡಿಗೆ ಅದು ಈಗ ಅದು ಡ್ರಗ್ ಅಂತ ಹೇಳ್ತೇವಲ್ಲ ಅದು ಲೀಗಲ್ ಆಗಿ ಈಗಲ್ಲ ಅದು ಹೌದಾ ಅದರಲ್ಲಿ 2 ಟೈಪ್ ಇರ್ತವೆ. ಈಗ ಕಾಫಿ ಕುಡಿತೀವಿ ಹೌದಿಲ್ಲ ಅದ್ರಾಗ ಏನಿರ್ತೈತಿ ಸ್ವಲ್ಪ ಕಂಟೆಂಟ್ ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ಏನು ಮಾಡ್ತಾ ಎದಕ್ಕೆ ತಗೋತೀವಿ ಏನೋ ಬಾಡಿ ಟೆಂಪರೇಚರ್ ಜಾಸ್ತಿ ಆಗಿರ್ತೈತಿ. ಸೊ ಅದಕ್ಕೋಸ್ಕರ ಟೆಂಪರೇಚರ್ ಕಡಿಮೆ ಮಾಡೋಕೆ ಆಗಿರ್ತಾವೆ. ಸೊ ಇಲ್ಲಿಗಲ್ ಅಂತ ಏನಂದ್ರೆ ಕ್ಯಾನಬಿಸ್, ಕೊಕೇನ್ ಮತ್ತೆ ಹೆರಾಯಿನ್, ಗಾಂಜಾ ಅಂತಾರ, ಗಸಗಸೆ ಇದು ಸಿಗ್ತೈತಲ್ಲ ಅದು ಗಸಗಸೆ ಅದು ಬೇರೆ ಕೆಲವೊಂದಿಷ್ಟು ಇರ್ತಾವೆ. ಕ್ವಾಂಟಿಟಿ ಸೊ ಅದನ್ನ ಲೀಗಲ್ ಆಗಿರೋದು. ಸೊ ಸಮ್ ಕ್ವಾಂಟಿಟಿ ಕೆಲವೊಂದಿಷ್ಟು ಇಷ್ಟ ಅಂತ ಸಿಗ್ತೈತಿ. ಆ ಕ್ವಾಂಟಿಟಿ ಒಳಗೆ ಹೋಗಿ ಬಂದ್ರೆ ಅದು ಲೀಗಲ್ ಆಗಿರ್ತೈತಿ. ಸೊ ಈಗ ನಾವು ಇಂಡಿಯಾದಾಗ ಇಲ್ಲಿಗಲ್ ಅಂತ ಈ ಸಭೆಯ ಮುಖ್ಯ ಅತಿಥಿ ಸ್ಥಾನ ವಹಿಸಿಕೊಂಡಿರ್ತಕ್ಕಂಥ ನಮ್ಮ ರೋಣ ಠಾಣೆಯ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಇರತಕ್ಕಂಥ SP ಪವಾಡ್ ಸರ್ ಅವರೇ, ಯಲ್ಲಾಪುರ್ ಸರ್ ಅವರೇ ಮತ್ತು ಐನಾಪುರ್ ಮೇಡಮ್ ಅವರೇ, ಪದವಿಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಎಸ್ ನಾಯ್ಕರ್ ಮೇಡಮ್ ಅವರೇ, ಸ್ಥಾನಿಕ ಮುಖ್ಯಸ್ಥರಾದ IV ಜಮೀರ್ ಸರ್ ಅವರೇ,
ಹಾಗೂ ನನ್ನೆಲ್ಲ ಗೌರವಪೂರ್ವಕ ಉಪನ್ಯಾಸಕ ಬಂಧುಗಳೇ, ಪ್ರೀತಿಯ ವಿದ್ಯಾರ್ಥಿನಿಯರೇ, ನಿಜಕ್ಕೂ ಕೂಡ ಇವತ್ತಿನ ದಿನ ನಮ್ಮ ಮಹಾವಿದ್ಯಾಲಯವನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಮಹಾವಿದ್ಯಾಲಯಕ್ಕೆ ಆಗಮಿಸಿ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಇಲ್ಲಿ ನೆರವೇರಿಸಲಿಕ್ಕೆ ಅವರು ಸಮ್ಮತಿಯನ್ನು ಕೇಳಿದ ತಕ್ಷಣ ಪ್ರಾಚಾರ್ಯರು ಇದು ಒಳ್ಳೆಯ ಕಾರ್ಯಕ್ರಮವನ್ನು ಅಂತ ಒಂದು ಮಾತನ್ನು ತಂದುಕೊಂಡು ಈ ಕಾರ್ಯಕ್ರಮಕ್ಕೆ ಅಣಿಯಾಗಿದ್ದಾರೆ. ಯಾಕೆ ಮಹಾವಿದ್ಯಾಲಯವನ್ನು ಆಯ್ಕೆ ಮಾಡ್ಕೊಂತಾರೆ ಅನ್ನುವಂಥದ್ದನ್ನು ವಿಚಾರ ಮಾಡಬೇಕಾಗಿದೆ. ಮೇಡಮ್ ಅವರು ಮತ್ತು ಸರ್ ಮಾತನಾಡಿದ್ರು. ಈಗ ಇಡೀ ನಮ್ಮ ದೇಶದ ಅಥವಾ ರಾಷ್ಟ್ರದ ಭವಿಷ್ಯ ನಿರ್ಮಾಣ ಇಲ್ಲದಪ್ಪ ಅಂತಂದ್ರೆ 4 ಗೋಡೆಗಳ ಮಧ್ಯೆ ಅನ್ನುವಂಥ ಮಾತನ್ನು ನಾವು ನೆನಪಿಸಬೇಕಾಗುತ್ತೆ. ಹಾಗಾಗಿ ಇವತ್ತಿನ ವಿದ್ಯಾರ್ಥಿಗಳು ಭವಿಷ್ಯತ್ತಿನ ನಾಗರಿಕರು ಅನ್ನುವಂಥ ಮಾತನ್ನು ಕೂಡ ನೆನಪು ಮಾಡಿದರು. ಅಂತ ರಾಷ್ಟ್ರದ ಭದ್ರ ಬುನಾದಿಯನ್ನು, ಅಂತ ಭವ್ಯವಾದ ಭವಿಷ್ಯತ್ತನ್ನು ಕಟ್ಟಲಿಕ್ಕೆ ಇವತ್ತಿನ ವಿದ್ಯಾರ್ಥಿಗಳು ಸನ್ನದ್ಧರಾಗಬೇಕಾಗೈತಿ. ಅಂತ ವಿದ್ಯಾರ್ಥಿಗಳು ಇವತ್ತು ದಾರಿ ತಪ್ಪತಕ್ಕಂಥ ಸಾಕಷ್ಟು ದುಶ್ಚಟಗಳನ್ನು ತಮ್ಮ ಬದುಕಿನಲ್ಲಿ ತಂದುಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ಹೋಗಲಾಡಿಸಲಿಕ್ಕೆ ಸುಸಜ್ಜಿತವಾದ ಒಂದು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಮಹಾವಿದ್ಯಾಲಯ ಮತ್ತು ಕುಟುಂಬದ ಊರಿನ ಗೌರವವನ್ನು ತರತಕ್ಕಂಥ ವಿದ್ಯಾರ್ಥಿಗಳನ್ನು ತಯಾರು ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಸಮಾಜ ಮಹಾವಿದ್ಯಾಲಯ ಮಾಡಬೇಕು ಅನ್ನುವಂಥ ಹಿನ್ನೆಲೆಯೊಳಗೆ ಆ ಮಕ್ಕಳಿಗೆ, ಆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸವನ್ನ ಈ ಕಾರ್ಯಕ್ರಮ ಮಾಡ್ತಾ ಇದೆ. ಹಾಗಾಗಿ ಭವಿಷ್ಯದೊಳಗ ತಂದೆ ತಾಯಿ ಹೆಸರು ತರ್ತಕ್ಕಂಥ ನಡವಳಿಕೆಗಳನ್ನ ಅಥವಾ ಊರಿನ ಹೆಸರು ತರ್ತಕ್ಕಂಥ ಒಂದು ವಿಚಾರಗಳನ್ನ NDPS ಆಕ್ಟ್ ಅಂತ ಬರ್ತದಲ್ಲ, NDPS ಆಕ್ಟ್ ಅಂದ್ರೆ ಗೊತ್ತಾ ನಿಮ್ಗೆ? PUC ಸ್ಟೂಡೆಂಟ್ಸ್ ಎಲ್ಲ ಗೊತ್ತಿರಲ್ಲ. ನಾರ್ಕೋಟಿಕ್ ಸಬ್ಸ್ಟೆನ್ಸಸ್ ಅಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಆಕ್ಟ್ 1985 ಒಳಗ ಇದನ್ನ ಜಾರಿಗೆ ಬರ್ತದೆ. ಸೊ ಏನಂದ್ರೆ ಈ ಆಕ್ಟ್ ಅಂದ್ರೆ ಏನ